ಜಿಲ್ಲಾಸ್ಪತ್ರೆಯಲ್ಲಿ 125ಕ್ಕೂ ಅಧಿಕ ಬೆಡ್ಗಳನ್ನ ಇಡಲಾಗಿದೆ. ಅದೇ ರೀತಿ ನಮ್ಮ ಎಲ್ಲ ಸಾರ್ವಜನಿಕ ಆಸ್ಪತ್ರೆಯಲ್ಲೂ ಸಹ 10ಕ್ಕೂ ಅಧಿಕ ಬೆಡ್ಗಳನ್ನು ಕಾಯ್ದಿರಿಸಲಾಗಿದೆ. ಬಟ್ ಇಲ್ಲಿ ತನಕನೂ ಯಾವುದೇ ರೀತಿಯಾದ ಐಸೋಲೇಟೆಡ್ ಹೊಸ ಪ್ರಕರಣಗಳು ಕೋವಿಡ್-19ಗೆ ಸಂಬಂಧಪಟ್ಟ ಹಾಗೆ ಮೈಸೂರು ಜಿಲ್ಲೆಯಲ್ಲಿ ವರದಿ ಆಗಿರೋದಿಲ್ಲ. ಮತ್ತೊಮ್ಮೆ ನಾನು ರಿಪೀಟ್ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಹೊಸದಾಗಿ ಐಸೋಲೇಟೆಡ್ ಆಗಿ ಯಾವುದೇ ಕೋವಿಡ್-19 ಹೊಸ ಪ್ರಕರಣಗಳು ರಿಪೋರ್ಟ್ ಆಗಿರಲ್ಲ. ಬಟ್ ಕೋಮಾರ್ಬಿಡಿಟಿ ಇದ್ದಂಥ ಸಂದರ್ಭದಲ್ಲಿ ICUಗಳಲ್ಲಿ ಅಡ್ಮಿಷನ್ ಆಗಿರತಕ್ಕಂಥ ಪೇಷಂಟ್ಸ್ಗಳಲ್ಲಿ ಇರತಕ್ಕಂಥದ್ದು ಅವರಿಗೆ ರೆಗ್ಯುಲರ್ ಟ್ರೀಟ್ಮೆಂಟ್ ಸಹ ನೀಡ್ತಾ ಇದ್ದಾರೆ. ಸರ್, ಇದು ಚೆಕಿಂಗ್ ಇದೆ ಬಾರ್ಡ್ರಲ್ಲಿ? ಅಲ್ಲ, ಬಾರ್ಡ್ರಲ್ಲಿ ತಾವು ಹೇಳಿದಾಗೆ HD ಕೋಟೆಯಲ್ಲಿ ಸಂಬಂಧಪಟ್ಟ ಹಾಗೆ ನಮಗೆ ಕೇರಳ ರಾಜ್ಯಕ್ಕೆ ಹೊಂದಿಕೊಂಡಿರತಕ್ಕಂಥ ಜಿಲ್ಲೆ ಮತ್ತು ರಾಜ್ಯ ಆಗಿರೋ ಹಿನ್ನೆಲೆಯಲ್ಲಿ ರೆಗ್ಯುಲರಾಗಿ ನಮ್ಮ HD ಕೋಟೆ ತಾಲೂಕಿನ ವತಿಯಿಂದ ಮತ್ತು ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಾಗೆ ಯಾರು ಬಾರ್ಡ್ರನ್ನ ಕ್ರಾಸ್ ಮಾಡಿ ಬೇರೆ ಬೇರೆ ತರಕಾರಿ ಮಾರಲಿಕ್ಕಿರ್ಬೋದು, ಈ ಥರ ಡೊಮೆಸ್ಟಿಕ್ ಪರ್ಪಸ್ಗೆ ಏನು ಹೋಗ್ತಾ ಇದ್ದಾರೆ ಅವರಿಗೆ ಸೆನ್ಸಿಟೈಸ್ ಮಾಡ್ತಾಯಿದ್ದೀವಿ. ವಾಪಸ್ ಅವರು ಬಂದಂಥ ಸಂದರ್ಭದಲ್ಲಿ ನಾನು ಆಗಲೇ ಕಾಣಿಸ್ದಾಗೆ ಏನು ರೋಗ ಲಕ್ಷಣಗಳಿದ್ದಾವೆ ಅಂಥ ರೋಗ ಲಕ್ಷಣಗಳಿದ್ದರೆ ತಕ್ಷಣವೇ ನಮ್ಮಲ್ಲಿ ಅವರು ತಪಾಸಣೆಗಳ ಒಳಪಡಿಸ್ಕೋಬೇಕು. ಇಲ್ಲಿ ತನಕನೂ ಸುಮಾರು ನಮ್ಮಲ್ಲಿ ಏನು ಸ್ಯಾರಿ ಕೇಸಸ್ ಅಡ್ಮಿಟ್ ಆಗ್ತದೆ ಅವರೆಲ್ಲರಿಗೂ ನಾವು ಪರೀಕ್ಷೆ ಮಾಡ್ತಕ್ಕಂಥದ್ದು. ಹಾಗೆ ಮುಂದುವರೆದು ಸುಮಾರು ILAಯಲ್ಲಿ 20 ಪ್ರಕರಣಗಳಲ್ಲಿ 1ಕ್ಕೆ ಪರೀಕ್ಷೆ ಮಾಡತಕ್ಕಂಥದ್ದು ಈ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ ಗೈಡ್ಲೈನ್ಸ್ ಬಂದ ನಂತರ ಯಥಾವತ್ತಾಗಿ ಜಿಲ್ಲೆಯಲ್ಲಿ ಕೋವಿಡ್-19ಗೆ ಸಂಬಂಧಪಟ್ಟಾಗೆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತೇವೆ. ಕೋವಿಡ್ ಟೆಸ್ಟ್ನ ಎಲ್ಲೆಲ್ಲಿ ಮಾಡ್ತಾ ಇದ್ದೀರಿ ಸರ್? ಅಲ್ಲ, ಇನ್ನೂ ಸ್ಪೆಸಿಫಿಕ್ಕಾಗಿ ನಾವೆಲ್ಲೂ ಸ್ಟಾರ್ಟ್ ಮಾಡಿಲ್ಲ. ಸ್ಯಾರಿ ಕೇಸಸ್ ಎಲ್ಲದಕ್ಕೂ ಮಾಡತಕ್ಕಂಥದ್ದು. ಹೆಂಗೋ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇರೋ ಸಂದರ್ಭದಲ್ಲಿ ನ್ಯಾಚುರಲಿ ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ, ಅಂಥವ್ರಿಗೆ ಮಾಡತಕ್ಕಂಥದ್ದು. ಇನ್ನು ILAಯಲ್ಲಿ ಈಗ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ ಡಿಸೆಂಬರ್, ಜಾನ್ವರಿ, ಫೆಬ್ರವರಿ 3 ತಿಂಗಳಲ್ಲೂ ಸಹ ಬಿಕಾಸ್ ಆಫ್ ಸೀಸನಲ್ ಆ್ಯಂಡ್ ಕ್ಲೈಮೆಟಿಕ್ ಕಂಡೀಷನ್ಸು ವೈರಲ್ ಫೀವರ್ಸು, ಫ್ಲೂ ಲೈಕ್ ಇಲ್ನೆಸಸ್ಸು ಕಾಮನ್ ಇರ್ತದೆ. ಅಂಥ ಸಂದರ್ಭಗಳಲ್ಲಿ ಸಿವಿಯಾರಿಟಿ ಇದ್ದರೆ ಪರೀಕ್ಷೆಯನ್ನು ಮಾಡತಕ್ಕಂಥದ್ದು. ಮತ್ತು ILAಯಲ್ಲಿ ಸುಮಾರು 20 ಕೇಸಸ್ಗಳನ್ನು OPDಯಲ್ಲಿ ನೋಡಿದ್ರೆ 1 ಔಟ್ ಆಫ್ 20 ಕೇಸಸ್ಗೆ ಪರೀಕ್ಷೆ ಮಾಡೋ ನಿಟ್ಟಿನಲ್ಲಿ ಗೈಡ್ಲೈನ್ಸ್ ಇದೆ, ಅದ್ರ ಪ್ರಕಾರ ಮಾಡ್ತಾಯಿದ್ದಾರೆ. ಲಕ್ಷಣದ್ದು ಮೈಕೈ ನೋವು ಇರ್ತದೆ, ಜ್ವರ, ಶೀತ, ಕೆಮ್ಮು, ನೆಗಡೆ ಮತ್ತು ಸಿವಿಯರ್ ಡಿಗ್ರಿ ಆದಂಥ ಸಂದರ್ಭದಲ್ಲಿ ಉಸಿರಾಟಕ್ಕೆ ತೊಂದರೆ ಆಗ್ತಕ್ಕಂಥದ್ದು. ಈ ವಿಷಯದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ಭಯ ಬೀಳತಕ್ಕಂಥ ನೆಸೆಸಿಟಿ ಇಲ್ಲ. ಈಗ ಆಲ್ರೆಡಿ ಮಾನ್ಯ ಆರೋಗ್ಯ ಸಚಿವರು ಸಹ ಮೀಟಿಂಗ್ಸನ್ನು ಮಾಡಿ ನಿಮ್ಮಗಳ ಮೂಲಕನೂ ಸಹ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ 60 ವರ್ಷದ ಮೇಲ್ಪಟ್ಟಿರತಕ್ಕಂಥವ್ರಿಗೆ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ತಕ್ಕಂಥದ್ದು ಮತ್ತು ಕೋವಿಡ್-19ಗೆ ಸಂಬಂಧಪಟ್ಟ ಹಾಗೆ ಅನ್ವಯಿಸದಂತೆಯೂ ಸಹ ನಾವು ಮಾಸ್ಕ್ಗಳನ್ನು ಉಪಯೋಗಿಸೋದ್ರಿಂದ ಮತ್ತು ಆಗಿಂದಾಗೆ ಕೈಗಳನ್ನು ತೊಳ್ಕೊಳ್ಳೋದ್ರ ಮೂಲಕ ಡೆಫಿನೆಟ್ಲಿ ನಾವು ನಾಟ್ ಓನ್ಲಿ ಕೋವಿಡ್-19 ಇತರ ಡ್ರಾಪ್ಲೆಟ್ ಇನ್ಫೆಕ್ಷನ್ಸ್ ಡಿಸೀಸಸ್ಸಿಗೆ ಸಂಬಂಧಪಟ್ಟ ಹಾಗೂ ಸಹ ನಾವು ಮುಂಜಾಗ್ರತಾ ಕ್ರಮವನ್ನು ಜರುಗಿಸಲಿಕ್ಕೆ ಅವಕಾಶ ಆಗ್ತದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಇಲಾಖೆ ಜೊತೆ ಸಹಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ.